ಬನ್ನಿ ಬನ್ನಿ ಇಲ್ಲಿ ಬನ್ನಿ. ಮೂವ್ಮೆಂಟ್ ಆಗ್ತಿದೆ, ಏನ್ ಲೈಟ್ ಆಗ್ತಿದೆ ನೀವು? ಲೈಟ್ ಬನ್ನಿ ಓಡಿ ಬರ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನಂದು ಆಗ್ತಿಲ್ಲ. ನನ್ನೆಲ್ಲ ಸೆಲೆಬ್ರಿಟೀಸ್ಗೆ ಮತ್ತೊಮ್ಮೆ ಕನ್ನಡ ಚಾಪ್ಟರ್ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರೂ ಸ್ವಾಗತ. ಹಾಗೆ ಸುಳ್ಳು ನೀವು ಹೇಳ್ಬಿಡಿ ದಯವಿಟ್ಟು. ನಮ್ಮೆಲ್ಲ ಸೆಲೆಬ್ರಿಟೀಸ್ಗೆ ನಿಗೂಢ ಮತ್ತೆ ಕನ್ನಡ ಚಾಪ್ಟರ್ ಕೊಲಾಬ್ಗೆ ಸ್ವಾಗತ. ಸೊ ಎಸ್, ನೋಡಿ, ಕೆಲವೊಂದು ವಿಷಯಗಳಲ್ಲಿ ಏನಾಗ್ತೈತೆ ಮತ್ತೆ ಕೆಲವೊಂದು ಆಚಾರ ವಿಚಾರಗಳಲ್ಲಿ ಏನಾಗ್ತೈತೆ ಅಂದ್ರೆ ನಾವೇ ಬದುಕೋ ಡೌಟ್ ಅನ್ನೋ ಲೆಕ್ಕಾಚಾರ ಬಂದ್ಬಿಟ್ಟೈತೆ. ಹೌದು, ನೀವು ಅಬ್ಸರ್ವ್ ಮಾಡಿರ್ಬೋದು, ಇಷ್ಟು ದಿನ ಒಂದ್ ವೀಕ್ ಇಂದ ಯಾವ್ದೇ ತರ ವಿಡಿಯೋಸ್ ಬರ್ತಾ ಇಲ್ಲ, ಅಪ್ಲೋಡ್ ಆಗ್ತಾ ಇಲ್ಲ. ಯಾಕಂದ್ರೆ ಕುತ್ಕೊಂಡು ವಿಡಿಯೋ ನೋಡಿ ಕಮೆಂಟ್ ಹಾಕಿದಷ್ಟು ಸುಲಭ ಅಲ್ಲ ಇಷ್ಟೊತ್ತು ರಾತ್ರಿಲಿ ಇಂಥ ಜಾಗಕ್ಕೆ ಬಂದು ವಿಡಿಯೋ ಮಾಡುವಂಥದ್ದು. ಮತ್ತೆ ಏನೋ ಬಿಲ್ಡಪ್ ಕೇಳೋದಲ್ಲ, ಮತ್ತೆ ಈ ಫೀಲ್ಡ್ ಇಳ್ದಿರೋದು ಏನೋ ಒಂದು ಲೆಕ್ಕಾಚಾರಕ್ಕೆ. ಇಡೀ ನಮ್ಮ ಕಣ್ಣು ಮುಂದೆ ಯಾರ್ಯಾರು ದೆವ್ವ ಮತ್ತೆ ಆತ್ಮ ಭೂತಗಳಿಂದ ಕಷ್ಟ ಅನುಭವಿಸ್ತಿರ್ತಾರೆ, ನರಕ ಅನುಭವಿಸ್ತಿರ್ತಾರೆ, ನಮ್ಮ ಕೈಲಿ ಆದಷ್ಟು ಅದನ್ನ ಕಂಡಿಡಿದು ಕ್ಲಿಯರ್ ಮಾಡೋಣ ಅನ್ನೋದು ಒಂದು ಉದ್ದೇಶ ಆಗಿರುತ್ತೆ. ಎರಡನೇದು, ಯಾವ ಆತ್ಮಕ್ಕೆ ಶಾಂತಿ ಸಿಕ್ಕಿರಲ್ಲ ಮತ್ತೆ ಮುಕ್ತಿ ಸಿಕ್ಕಿರಲ್ಲ, ನಮ್ಮ ಕೈಲಿ ಆದಷ್ಟು ಅದನ್ನ ಕ್ಲಿಯರ್ ಮಾಡೋಣ. ಯಾಕಂದ್ರೆ ಮನುಷ್ಯ ಹುಟ್ಟಿರ್ಬೇಕಾದ್ರೆ ಏನ್ ಬೇಕಾದ್ರೆ ಕೇಳಬಹುದು, ಊಟ ಬೇಕು, ಆಹಾರ ಬೇಕು, ಬಟ್ಟೆ ಬೇಕು ಅಂತ. ಬಟ್ ಆದರೆ ಆತ್ಮಗಳಿಗೆ ಕೇಳಕ್ ಮನ್ಸಿರಲ್ಲ ಮತ್ತೆ ಕೇಳಕ್ ಬಾಯಿರಲ್ಲ, ಅವರೆಲ್ಲ ಎಲ್ಲಿ ಕ್ಲಿಯರ್ ಮಾಡ್ಕೊಬೇಕು? ಅದಾಗಿ ನಿಮಗೆ ಗಾಳಿ ತರ ಕಾಣಿಸ್ಕೊಳ್ಳೋದು, ಹೇಳೋಕ್ ಪ್ರಯತ್ನ ಪಡ್ತಾ ಇರ್ತಾರೆ. ಇದನ್ನ ನೀವು ಅರ್ಥ ಮಾಡ್ಕೊಳ್ದೇನೆ ಮಲ್ಸೋಗ್ತು ಇಲ್ಸೋಗ್ತು ಅಲ್ಸೋಗ್ತು ಅಂತ ಹೇಳ್ತೀರಾ. ಅವ್ರಿಗೆ ಏನ್ ಕೇಳ್ತಿದ್ದಾರೆ ಅದನ್ನ ನೀವು ಅರ್ಥ ಮಾಡ್ಕೊಬಿಟ್ರೆ, ಏನ್ ಬೇಕು ಅವ್ರಿಗೆ ಅರ್ಥ ಮಾಡ್ಕೊಂಡು ಅವ್ರಿಗೆ ಶಾಂತಿ ಕೊಡಿಸ್ಬಿಟ್ರೆ ಈ ಪ್ರಾಬ್ಲಮ್ಸ್ ಎಲ್ಲ ಸೊಲ್ಯೂಷನ್ಸ್ ಇರಲ್ಲ. ಇದೇ ನಮ್ ಜಾಸ್ತಿ ನಮ್ ಕಾಲ್ಸ್ ಬಂದೆಲ್ಲ ಜಾಸ್ತಿ ಇದನ್ನ ಹೇಳೋದು, ಬಂದ್ ಕ್ಲಿಯರ್ ಮಾಡ್ಕೊಳ್ಳಿ ಅಂತ. ಕ್ಲಿಯರ್ ಮಾಡ್ಕೊಳಕ್ಕಿಂತ ಮುಂಚೆ ಯಾವ ಸಿಚುವೇಶನ್ ಅವ್ರು ಸತ್ತೋಗಿರ್ತಾರೆ ಮತ್ತೆ ಯಾವ ಪರಿಸ್ಥಿತಿಲಿ ಆಗಿರ್ತಾರೆ ಅನ್ನೋದು ಮುಖ್ಯ ಆಗುತ್ತೆ. ಹೌದು. ಸೊ ಈಗ ಮುಂದೆ ಏನ್ ಮಾಡೋಣ? ಈಗ ಜಾಸ್ತಿ ಆಲ್ರೆಡಿ ಟೈಮ್ ಆಗ್ಬಿಟ್ಟಿದೆ, ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ ಗೈಸ್. ಸೊ ಮತ್ತೆ ಇಲ್ಲಿ ನಡೆದಿರೋಂಥ ವಿಷಯ ಕೇಳಿದ್ರೆ ಒಂದ್ಸರಿ ನೀವೇ ಟೆನ್ಷನ್ ಆಗ್ತೀರಾ. ಆಕ್ಚುಲಿ ಸ್ಟೋರಿ ನೀವು ಸ್ವಲ್ಪ ಹೇಳಿದ್ರಿ, ಅದು ಕಂಪ್ಲೀಟ್ ಸ್ಟೋರಿ ನಮಗೂ ಕೂಡ ಆಕ್ಸಿಡೆಂಟ್ ಅಂತ ಹೇಳಿದ್ದು, ಬಟ್ ರಿಯಲ್ ಆಗಿ ನಡೆದಿರೋ ಘಟನೆ. ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಪ್ರತಿಯೊಬ್ರು ಕೂಡ ಈ ವಿಡಿಯೋ ಶೇರ್ ಮಾಡಿ ನೀವು ಫ್ರೆಂಡ್ಸ್ಗಳಿಗೆ ಎಲ್ಲ ತಿಳಿಸ್ಬೇಕು. ವೀಲಿಂಗ್ ಅನ್ನೋದು ಹೆಂಗ್ ಆಗ್ಬಿಟ್ಟಿದೆ ಇತ್ತೀಚಿನ ದಿನಗಳಲ್ಲಿ ಅಂತಂದ್ರೆ, ಅದನ್ನ ಮಾಡಿದ್ರೆ ಒಂದು ಕ್ರೇಜ್, ಒಂದು ವ್ಯಾಲ್ಯೂ, ಒಂದು ದೌಲತ್ತು ಬಂದ್ಬಿಟ್ಟಿದ್ದಾರೆ. ಅವ್ರ ಸಾಯೋದಲ್ದೆ ಇವಾಗ ಸುಮಾರು ಜನ ರೀಲ್ಸ್ ನೋಡಿರ್ತೀವಿ, ಈ ಹೆಣ್ಮಕ್ಳು ಹಿಂದೆ ಕೂರ್ಸ್ಕೊಂಡು ಮಾಡ್ತಾರೆ. ಹೌದು. ಯಾವ ತರ ಹೆಲ್ಮೆಟ್ ಇರಲ್ಲ, ಸೇಫ್ಟಿ ಪ್ರಿಕಾಷನ್ಸ್ ಇರಲ್ಲ, ಮತ್ತೆ ವೀಲಿಂಗ್ ಮಾಡೋದೇ ತಪ್ಪು. ಅಂತದ್ರಲ್ಲಿ ಕಂಪ್ಲೀಟ್ ಆ ಹೆಣ್ಮಕ್ಳನ್ನ ಕುಂಡಿಸ್ಕೊಂಡು ಅವ್ರ ಪ್ರಾಣ ತೆಗಿಯೋ ಲೆಕ್ಕಾಚಾರಕ್ಕೆ ಆ ಡ್ರಾಗ್ ರೇಸ್ ವೀಲಿಂಗ್ ಮಾಡ್ತಾರೆ ಅಂತಂದ್ರೆ ಏನ್ ಹೇಳ್ಬೇಕಿತ್ತು ಎಲ್ಲ? ಇಂಥವ್ರು ಸರ್ಕಾರ ಅಂತೂ ಇದು ಮಾಡಕ್ಕಾಗ್ಲಿಲ್ಲ. ಅವ್ರಿಗೆ ತುಂಬಾ ಪ್ರಯತ್ನ ಪಡ್ತೀವಿ. ಈಗ ನಾನು ಯಾವ್ದಾದ್ರು ಹೋಗ್ತಿದ್ರೆ ಹಿಂದೆ ಪಾಸ್ ಆದ್ರೆ ನಾನು ಪಟ್ಟಂತ ಅಲ್ಲೇ ನಂಬರ್ ತಗೊಂಡು ಕಂಪ್ಲೇಂಟ್ ಮಾಡ್ತೀನಿ. ಸೊ ಅದರಿಂದ ಸಾವು ನೋವುಗಳು ಆಗ್ತಿದ್ದಾಗ ಇದನ್ನ ಹೆಂಗ್ ತಡಿತೀರಾ ನೀವು? ಓಕೆ, ನಾನು ಮೇನ್ ಆಗಿ ಹೇಳೋದು ಇಷ್ಟೇ. ನಾವು ಬಂದಿದ್ದು ನಮ್ಮ ಉದ್ದೇಶ ಬೇರೆ. ಏನ್ ಆತ್ಮಗಳಿದೆ, ಆತ್ಮ ಇದೆ ಇಲ್ಲಿ, ಅದಕ್ಕೆ ಕಂಪ್ಲೀಟ್ ಇವತ್ತು ಕರ್ಸಿ ಮಾತಾಡ್ಬೇಕು ಅನ್ನೋ ಒಂದು ಲೆಕ್ಕಾಚಾರ ಬಂದಿದ್ದೀವಿ. ಬಟ್ ಎಲ್ಲ ಪ್ರಿಕಾಷನ್ಸ್ ಬಂದಿದ್ದೀವಿ. ಇವಾಗ ಅಮ್ಮನವ್ರ ಶಕ್ತಿ ನೀವು ನೋಡ್ತಿರ್ಬೋದು, ನನ್ನ ಹತ್ರ ಕಂಪ್ಲೀಟ್ ಇದೆ. ಸೈಂಟಿಫಿಕ್ ತುಂಬಾ ಸ್ಟ್ರಾಂಗ್ ಇದಾರೆ ಆ ವಿಷಯದಲ್ಲಂತೂ. ವಿಷಯ ಏನ್ ಯಾವ ಅಂತ ಮೆನ್ಷನ್ ಮಾಡೋದು ಬೇಡ, ಯಾವ ಜಾಗ ಅಂತ ಮತ್ತೆ ಹೇಳ್ತಾ ಈ ಕಡೆ ಎಲ್ಲ ಬಿದ್ದಿದ್ದು ಎಲ್ಲಿ? ಈ ಸ್ಪಾಟಲ್ಲಿ ಕಲ್ಲಲ್ಲ. ಸೊ ಕಲ್ಲು ಬೀಳ್ತು. ಬನ್ನಿ ತೊಗೊಳ್ಳಿ. ಇಲ್ಲೇ ಇಲ್ಲೆಲ್ಲ ಬಿದ್ದಿದ್ದು. ಬ್ರೋ ಎತ್ಕೊಳ್ಳಿ, ಮುಂದಕ್ಕೋಣ. ಇದನ್ನ ಮಾತಾಡ್ತಾ ತಗೊಂಡು ಹೋಗ್ಬೇಕು. ಅದು ಮುಂದೆ ಹೋಗ್ತಾನೆ ಎಕ್ಸ್ಪ್ಲೈನ್ ಮಾಡ್ಕೊಂಡು. ಇದು ಸ್ಟೋರಿ ಪೂರ್ತಿ ಕಂಪ್ಲೀಟ್ ಮಾಡ್ಬಿಡಿ ಈಗ ನಂಗೆ. ಸೊ ಆತ್ಮ ಆಗಿರೋದು ಅದು ವೀಲಿಂಗ್ ಮಾಡ್ತಿದ್ದು ಹುಡುಗದ್ದ. ಸೇಫ್ ಆಗಿದ್ದಾನೆ. ಆ ಹುಡುಗಿ ತಲೆ ಡಿವೈಡರ್ ಹೊಡೆದು ಹಾಗೆ ತಂದು ಮತ್ತೆ ಬಿಫೋರ್ 18 ಅಂತ. ಇನ್ನು ಬಿಫೋರ್ 18 ಅಲ್ಲ ಇದ್ದಾರೆ ಹತ್ರ ಎಲ್ಲ. ಈಗ ಇದು ಏನು, ಈಗ ಮುಂದೆ ಹೊಡೆದವನು ಬದುಕಿದ್ದಾನೆ, ಅವ್ರಿಗೇನಾಗಲಿ. ಏಯ್ ಮುಂದೆ ಹೊಡೆದವನು ಬದುಕಿದ. ಈಕೆ ಸತ್ತಿರೋದು, ಬಟ್ ಆಕೆಗೆ ಏನೇನು ಕಡಿಮೆ ಇತ್ತಲ್ಲ, ಆಕೆ ಶಾಂತಿ ಸಿಕ್ಕಿಲ್ಲ.
ಓಕೆ ಮತ್ತೆ ಏನೇನು ಎಥಿಕ್ಸ್ ಇಟ್ಕೊಂಡಿದ್ಲೋ ಮನ್ಸಲ್ಲಿ ಯಾರಿಗೆ ಗೊತ್ತು. ಸರಿ ಆ ಹುಡ್ಗನೇ ಅದ ಅವ್ನು ಎಲ್ಲೋಗಿದ್ದಾನೆ ಗೊತ್ತಿಲ್ಲ ಇವಾಗ ಅದು. ಬನ್ನಿ 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 ಗೊತ್ತಿದ್ದಲ್ಲ. ಅವ್ನು ಎಲ್ಲೋಗಿದ್ದಾನೆ ಗೊತ್ತಿಲ್ಲ ಬಟ್ ಹಾ. ಆಕೆ ಆತ್ಮ ಇಲ್ಲಿ ಇರೋದು ಅದನ್ನು ಇಲ್ಲಿ ಹೋಗಿದ್ದಾನೆ. ಸೊ ಅದಕ್ಕೂ ಈ ಜಾಗಕ್ಕೂ ಏನು ಸಂಬಂಧ? ಇಲ್ಲಿ ತಂದೆ ಆಕೆ ಸುಟ್ಟಿರೋದು. ಇದೇನು ಪ್ರೈವೇಟ್ ಸೆಕ್ಟರ್ಸಾ? ಗೌರ್ಮೆಂಟ್ ಗೌರ್ಮೆಂಟ್ ಜಾಗದಲ್ಲಿ ಸುಟ್ಟಿರೋದು. ಹೇಯ್ ಇರಿ ಇರಿ ಬ್ರೋ, ಏನು ಶಾಲೆ ನೋಡಿದೆ ನಾನು ಈ ಜಾಗದಲ್ಲಿ. ಇದು ನೋಡಿ ಈಗ ಅಳ್ಳಾಡ್ಸಿರೋದು. ಹೇಯ್ ಬನ್ನಿ ಬ್ರೋ, ನಡೀರಿ 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 ನಡೀರಿ. ಇದನ್ನ ಹಿಂಗ್ ಹಿಡ್ಕೊಂಡು ಈಗ ಜಗ್ಗಿರೋದು ಅದು. ಹೊಗೆ ಧೂಳೆಲ್ಲ ಆಗಿದೆ. ಹಾ ನೋಡಿ ಏನು ಈ ಕಾಯಿ ಯಾರು ನೋಡ್ತಾ ಇದ್ದೀರಾ? ಅದು ಅಕ್ಕಿನೂ ಕಚ್ಚಿರ್ಬೋದಲ್ಲ, ಗಿಡಿ ಅದೇನೋ ಬರುತ್ತಲ್ಲ. ಹೆಚ್ಚಿರುತ್ತೆ, ಕೆಲವೊಂದ್ಸರಿ ದೆವ್ವಗಳು ಕೂಡ ಊಟ ಮಾಡಿರುತ್ತೆ ಸುತ್ತಿಲ್ವಾ? ಹ್ಮ್ ಎಲ್ಲ ಕಡೆ ಎಲ್ಲ ಪಾಸಿಟಿವ್ ವ್ಯಕ್ತಿ ಮಾಡಕ್ ಆಗಲ್ವಲ್ಲ. ಅದು ನೀವ್ ಹೇಳೋದೇನೋ ಓಕೆ. ಹ್ಮ್ ಈಗ ನಾವು ಆಕೆ ಸುಟ್ಟಿರೋ ಜಾಗ ಹೋಗೋಣ. ಸುತ್ತಿ ತುಂಬಾ ದಿನ ಆಗಿದೆ, ಬಟ್ ಆ ಜಾಗ ತೋರಿಸ್ಕೊಡ್ಲಿಲ್ಲ ನಾನು. ಎಷ್ಟು ದಿನ ಆಗಿದೆ ಅಂದಾಜು? ಆಗಿದೆ ಒಂದೊಂದು ವರ್ಷ, ಬಟ್ ಇಲ್ಲಿ ಒಂದು ತಲೆ ಮೇಲೆ ಬಿದ್ದಿದ್ರ ಇದೆಲ್ಲ ಇಷ್ಟು ದಡಿ ಕಲ್ಲು ಕೊಡುತ್ತೆ ಅಲ್ಲ, ಸ್ಟ್ರಗಲ್ ಕೊಟ್ಟೆ ಕೊಡುತ್ತೆ. ಈಗ ಆಕೆದು ನಾನು ಅದಕ್ಕೆ ಆವಾಗಲೇ ಮರ್ತೆ ನಾನು. ಸುಟ್ಟಿ ಎಷ್ಟು ದಿನ ಆಗಿದೆ? ಸುಟ್ಟ ಆ ಕಡೆ ಒಂದೂವರೆ ವರ್ಷ ಆಗಿದೆ ಆಗಿದೆ ಅಂತೆ ಊರಲ್ಲಿ ಹೇಳಿದ್ದು. ಅದಕ್ಕೂ ಇದಕ್ಕೂ ಸಂಬಂಧ. ಆಕೆ ಏನಾಗಿದೆ, ಆ ಏಜ್ ಕಡಿಮೆ ಇತ್ತಲ್ಲ, ಆಕೆ ಶಾಂತಿ ಸಿಕ್ಕಿಲ್ಲ. ಹ್ಮ್ ಇಲ್ಲಿ ಬರೋರ್ನೆಲ್ಲ ಏನ್ ಮಾಡ್ತಾ ಇದ್ದೆ, ಒಂಥರ ಬ್ಲಾಕ್ ಅಲ್ಲಿ ಕಾಣಿಸ್ಕೊಳ್ಳೋದು, ಹ್ಮ್ ರಾತ್ರಿ ಹೊತ್ತು ಒಂಟಿ ನಿಂತ್ಕೊಳ್ಳೋದು. ಏನ್ ನೋಡಿದ್ರಿ? ಹೆಂಗ್ ಕಾಣಿಸ್ತಾ ಆ ಮನೇನಾ? ಏಯ್ ಎಲ್ಲಿ ಕಾಣಿಸ್ತಾ ಲೈಟ್ ನಿಮಗೆ? ಏಯ್ ಏನಾಯ್ತು? ಎಲ್ಲಿ 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 ನಾನು ಝೂಮ್ ಮಾಡ್ತೀನಿ. ಇಲ್ಲ ಅದೇನಿಲ್ಲ ಬ್ರೋ. ನಾನು ಸೀರಿಯಸ್ ನೋಡಿದ್ವಾ? ಹ್ಮ್ ಅಲ್ಲ ನಂಗೆ ಭಯ ಇಲ್ಲ, ಬಟ್ ಆದ್ರೂ ಇರುತ್ತಲ್ಲ ದಗ್ ದಗ್ ಧೈರ್ಯ. ಕಲ್ ಏನೋ ನೋಡಮ್ಮ, ಇಲ್ಲಿ ನಿನ್ಗೆ ಯಾವ್ದಾದ್ರು ಹಿಂಸೆ ಕೊಡಕ್ ಬಂದಿಲ್ಲ. ಕಿಡ್ಸಲ್ಲ ಇಲ್ಲ, ಯಾರು ಮಾತಾಡ್ತಿದ್ರು ಬ್ರೋ. ಏಯ್ ಅಂದ ಬ್ರೋ, ಇರಿ 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 ಇರಿ. ಶಾಡ ಕಾಣಿಸ್ತಲ್ಲ? ಬನ್ನಿ ಬನ್ನಿ, ಹೋಗ್ಬಿಡಿ ಬನ್ನಿ ಹೋಗ್ಬಿಡಿ, ಇರಿ ನೋಡೋಣ. ನಂಗೆ ಈ ಕಡೆ ಯಾರು ಮಾತಾಡ್ತಿರೋ ಸೌಂಡ್ ಬರ್ತಿದೆ ಅಂದ್ರು. ಈ ಕಡೆ ಹಿಂದೆ. ಯಾರ ಮಾತಾಡ್ಕೊಂಡು ನಡ್ಕೊ ಬರ್ತಿದಾರೆ. ಏನ್ ಸತ್ತಲ್ಲ, ನಾವು ಅವರೇ ಮಾತಾಡ್ತಿದಾರ. ಇದನ್ನ ಮಾಡಕ್ ಮುಂಚೆ ಏಯ್ ಸುಮ್ಮನೆ ಬ್ರೋ, ಇಲ್ಲಿ ಯಾರೋ ಮಾತಾಡ್ತಿದಾರೆ ಬ್ರೋ. ದಯವಿಟ್ಟು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಸ್ವಲ್ಪ ಅಲರ್ಟ್ ಆಗಿರ್ಬೇಕು ನಾವು. ನೀವು ಈ ಕಡೆ ಬನ್ನಿ ಫಸ್ಟ್. ಅವೆಲ್ಲ ಕಲ್ಬಿದ್ದಲ್ಲ, ಈ ಕಡೆ ಬನ್ನಿ. ಮುಳ್ಳು ಬೇರೆ ಇದೆ. ಅಲ್ಲಿ ಯಾಕಡೆ ಹೋಯ್ತು ಬ್ರೋ? ಬನ್ನಿ ಅಲ್ವಣ. ಇಲ್ಲೇ ಇದ್ದಿದ್ದಲ್ಲ, ಇದೇ ಜಾಗ ಅಲ್ವಾ ಈ ಸ್ಪಾಟು? ಅದು ಹುಷಾರು, ಜಾರತ್ತದು.
ಕೇಳಿಸ್ತಿದ್ಯಾ ಇದು ಏಯ್ ನಾಡ್ಸ್ ನಂದಿ ಬ್ರೋ ಶಾರ್ಟ್ ಇದ್ರೆ ಕಾಣಿಸುತ್ತೆ ಲೇಸರ್ ಗಿಟ್ ಬಿಡ್ತೀನಿ ನಾನು ಸೊ ಈ ಕಾಟ ನಮ್ಗೇನು ಫೀಲ್ ಆಗ್ತಿದೆ ಈ ಕಾಟ ನಡೀತಿದೆ ಅಲ್ಲ ಇಲ್ಲಿ ಹೋಗೋವರೆಗೆ ನಮಗೆ ಅಂತಲ್ಲ ಬ್ರೋ ಇದಲ್ವ ಇದ್ದಿದ್ದು ಸರ್ಯಾಗಿದೆ ರೀ ಅಕ್ಕಂತ ಮುಟ್ಟಲ್ಲ ಅದು ಬ್ರೋ ಇದನ್ನ ಎತ್ಕೊಂಡು ನಾನು ನೋಡ್ಲ ಅದು ನೋಡಿ ನಮ್ಮನ್ ಗೋಳಿ ಮಗಂದ ಹಿಂದೆ ಬನ್ನಿ ಹೇಳ್ಕೊಳ್ಳಿ ಅದನ್ನ ಅದೇ ಮುರ್ದಾಯ್ತು ಏನಾಯ್ತು ಬನ್ನಿ ಬ್ರೋ ಈ ಕಡೆ ನೀವು ಯಾಕೆ ಅದನ್ನ ತಗೊಂಡು ಸಿಕ್ಕಿದ್ರಿ ಇಟ್ಕೊಳ್ಳಿ ನಮ್ಮನ್ ಗೋಳಿ ಮಗಂದ ಬರ್ರಿ ಇಷ್ಟು ಆಟಾಡ್ಸ್ತದಲ್ಲ ಅದೇನ್ ಮನುಷ್ಯ ಆಗಿರೋ ಹಿಡ್ಕೊಂಡು ನಾಲ್ಕು ತದಕ್ಬೋದು ನಂದಿ ಬ್ರೋ ಮನುಷ್ಯ ಆದ್ರೆ ಹಿಡ್ಕೊಂಡು ನಾಲ್ಕು ತದಕ್ಬೋದು ಏನ್ ಮಾಡ್ತೀರಾ ಅಂತದ್ದು ಈಗ ಕೈ ಮಾಯೋಗ ಆತ್ಮಕ್ಕೆ ಏನ್ ಮಾಡ್ತೀರಾ ನೀವಲ್ಲಿ ಹೆಸರಲ್ಲಿ ಇರಲ್ಲ ಅಲ್ಲಿ ಅದು ಶಾಡೋ ಅಷ್ಟೇ ಅದು ನೋಡಿ ಈಗ ನಮ್ಮ ಸೆಕ್ಯೂರಿಟಿ ನೋಡ್ಕೋಣ ಕೈಗೆ ದಡಿ ಇಟ್ಕೊಳ್ಳಿ ಹೇಳ್ತೀವಿ ಕೈಯಲ್ಲಿ ಒಂದು ಕೋಲ್ ಇಟ್ಕೊಳ್ಳಿ ಯಾವುದಕ್ಕೂ ಇಲ್ಲೇನೋ ಸುಟ್ಟಿದಾರಲ್ಲ ಇಲ್ಲಿ ಈ ಕಡೆ ಬನ್ನಿ ಇಲ್ಲೇನು ಸುಟ್ಟಿರೋದಲ್ಲಿ ಮುಂದೆ ಬ್ರೋ ಸೌಂಡ್ ಬರ್ತಿದೆ ಲೊಕೇಶನ್ ಪ್ಯಾನ್ ಮಾಡ್ಕೊಳ್ಳಿ ಪೂರ್ತಿ ಲೊಕೇಶನ್ ನೋಡ್ಕೊಳ್ಳಿ ಸರಿ ಅದೇ ಬ್ರೋ ಪೂರ್ತಿ ಲೊಕೇಶನ್ ಸರಿ ನೋಡ್ಕೊಳ್ಳಿ ಎಲ್ಲಿ ಸುಟ್ಟಿದೆ ಆ ಎಮ್ಮನ್ ಸುಟ್ಟಿದೆ ಅಲ್ಲಿ ಇಲ್ಲಿ 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 ಅಳ್ಳಾಡ್ತೇವೆ ನೋಡಿ ಇಲ್ಲಿ ಇರಿ ಬನ್ನಿ ಬ್ರೋ ಇಲ್ಲೇ ಬನ್ನಿ ಇಲ್ಲೇ ಬನ್ನಿ ಇಲ್ಲೇ ಇತ್ತು ಸೌಂಡ್ ಕೇಳಿಸ್ತಿದೆ ಓಡೋಗಿದ್ದು ಅದು ಮಾಯ ಆಗ್ತಿದೆ ಹಿಂದೆ ಬನ್ನಿ ತಲೆ ಮೇಲೆ ಬಿದ್ದರೆ ಕಷ್ಟ ಬನ್ನಿ ಹಿಂದೆ ಬನ್ನಿ ಬೇಡ ತಲೆ ಮೇಲೆ ಬಿದ್ದರೆ ಏನ್ ಮಾಡ್ತೀರಾ ಬಿಟ್ಬಿಡಕ್ಕಾಗುತ್ತೆ ಅಲ್ಲ ಬ್ರೋ ತಲೆ ಓಪನ್ ಆದ್ರೆ ಏನ್ ಮಾಡ್ತೀರಾ ತಲೆ ಓಪನ್ ಆದ್ರೆ ಎಕ್ಸರ್ಸೈಸ್ ಏನ್ ಮಾಡ್ತೀರಾ ಬನ್ನಿ ಈ ಕಡೆ ಇಲ್ಲಿ ಮುಳುಗಳೆಲ್ಲ ನಮ್ಮನ್ ಪ್ರೀತಿ ವಿಶ್ವಾಸ ಹೇಳ್ತೀನಿ ಗೋಳಿ ಮಗನ ಇದು ತಲೆ ಮೇಲೆ ಹಿಂಗ್ ಬಂದದ್ದು ಬ್ರೋ ಇದನ್ ಸರ್ಸರ ಎಸೆದಿದ್ದಾರೆ ಬ್ರೋ ಇದು ಎಲ್ಲಿ 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 ಬ್ರೋ ಹೋಗ್ತಿದೆ ಇರಿ ಮೊದಲೇ ಸೊಳ್ಳೆಗಳು ಲೈಟ್ಸ್ ಇದೆ ಇದರಲ್ಲಿ ಇಲ್ಲಿ ಹೋಗ್ತಿದೆ ನೋಡಿ ಸೊಳ್ಳೆಗಳು ಜಾಸ್ತಿ ಇದೆ ಕಾರಣ ಬ್ಲರ್ ಆಗ್ತಿದೆ ಇರಿ ಬ್ರೋ ಮಾತಾಡ್ಸಿ ಹಂಗೆ ಮಾತಾಡ್ಸಿ ಪ್ರಯತ್ನ ಮಾಡಿ ನಾನು ನಿಮ್ಗೇನು ತೊಂದರೆ ಮಾಡಕ್ ಬಂದಿಲ್ಲ ಇಟ್ಕೊಳ್ಳಿ ಅದು ಹಂಗಲ್ಲ ಬ್ರೋ ಅದು ಪ್ರೀತಿ ವಿಶ್ವಾಸ ಕೇಳ್ತಾ ಇದೀವಿ ನಾವು ಸೈಲೆಂಟ್ ಆಗಿರಿ ಇಂದ ಫಾಲೋ ಮಾಡಿ ನಮ್ಮ ಫಿಸಿಕಲ್ ಆಗಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಕಾಣಿಸ್ಕೊಂತಿದೆ ಅಂದರೆ ಇಷ್ಟೊಂದು ನಮ್ಗೆ ಏನು ಮಾಡ್ಬೇಕು ಟಚ್ ಮಾಡಿಬಿಡೋದು ಬಂದು ಅದು ಮಾಡಲ್ಲ ಟಚ್ಚು ಎದುರಿಸೋ ಟ್ರೈ ಮಾಡ್ತಿದೆ
ನಿಮಿಷ ಇಲ್ಲೇ ಕೂತ್ಕೊಳ್ಳಿ ನಂದಿ ಬ್ರೋ, ಹಿಂಗೆ ಕೂತ್ಕೊಳ್ಳಿ, ಏನಕ್ಕೆ ಕವರ್ ಆಗುತ್ತೆ ನೋಡ್ತೀನಿ, ಅಲ್ಲೇ ಕೂತ್ಕೊಳ್ಳಿ. ಏಯ್ ಹಂಗೆ ಕೂತ್ಕೊಳ್ಳಿ. ಉಣ್ಮೇಲೆ ಇವತ್ತು ಹಾಂ ಎಷ್ಟು ಟೈಮ್ ಈಗ? ಹಂಗೆ ಕೂತ್ಕೊಳ್ಳಿ, ಅಳ್ಳಬೇಡಿ. ಹಂಗೆ ರೀ. ಹಂಗೆ ಕೂತ್ಕೊಳ್ಳಿ. ಹಾಂ ಸೈಡ್ ಇಟ್ಕೊಳ್ಳಿ ಕ್ಯಾಮ್ರಾ, ಅದು ಮುಗಿದು ಫ್ಲಾಶ್ ಆಗುತ್ತೆ. ಅದೇನು ಮಾಡುತ್ತೆ ನೋಡಿ ಹಂಗೆ ರೀ. ನೋಡು, ನಾವು ಇಲ್ಲೇ ಕೂತ್ಕೊಂತೀವಿ, ಬಂದು ಮಾತಾಡ್ಸೋಂಗಿದೆ, ಬಂದು ಮುಂದೆ ನಿಂತ್ಕೋ, ಓಡೋಗೋದಲ್ಲ, ಮಾಯ ಆಗೋದಲ್ಲ. ಸೊ ಈಗ ನಾವು ಇನ್ನಿಗೆ ಸೌಂಡ್ ಬರ್ತಿದೆ ಇದು ಮಾಡಬೇಡಿ, ನೀವು ತಲೆ ಕೆಡ್ಸ್ಕೊಬೇಡಿ. ಕ್ಯಾಮ್ರಾ ಹಿಂಗೆ ಪ್ರೆಸ್ ಮಾಡಿ ಹೇಳ್ತೀನಿ ನನ್ನ ಕಡೆಗೆ. ನಾನು ನಿಮ್ಮ ಕಡೆ ಪ್ರೆಸ್ ಮಾಡ್ತೀನಿ, ಹೆದರಬೇಡಿ ಬ್ರೋ. ಈಗ ಸ್ವಲ್ಪ ಸೈಡಿಗೆ ಇಟ್ಕೊಳ್ಳಿ, ನಾನು ಹೇಳ್ತೀನಿ. ನಾನು ಲೇಸರ್ ಗ್ರಿಡ್ ಯೂಸ್ ಮಾಡ್ತೀನಿ, ಆದ್ಮೇಲೆ ಬ್ಲೈಟ್ ಕಾಣಿಸುತ್ತೆ. ಹಾಂ ನಾನು ಪ್ರೀತಿ ವಿಶ್ವಾಸ ಏನು ಕಾಣಿಸುತ್ತೆ ನೋಡಿ ನೀವು. ಮುಂದೆ ಬ್ರೋ ನೋಡ್ತಾರೆ ಲೆಫ್ಟ್ ರೈಟು. ಇನ್ನೂ ಪಾಸ್ ಆಗ್ತದೆ. ಹಂಗೆ ನಿಂತ್ಕೊಳ್ಳಿ ಒಂಚೂರು ಶೇಕ ಬಿಡ್ತಿದ್ದ ಬ್ರಾ. ಹ್ಮ್. ನಾವೇನ್ ಮಾಡ್ತಿದೀವಿ ಇಲ್ಲಿ ಬ್ರೋ ಒಂದು ನಿಮಿಷ, ಇದೇನು ಶಾಡ ಪಾಸ್ ಆಯಿತು, ಗ್ರಿಡ್ಸಲ್ಲಿ ಕಾಣಿಸುತ್ತೆ, ಅದನ್ನು ಟ್ರೈ ಮಾಡ್ತಿದ್ದೀನಿ ನಾನು. ಕಂಪ್ಲೀಟ್ ಡಾರ್ಕ್ ಆದರೆ ಶಾಡ ಪಾಸ್ ಆಗತ್ತಲ್ಲ, ಅದು ಯಾವ ಕಡೆ ಹೋಗ್ತಿದೆ ಏನು ತಿಳ್ಕೊತೀವಿ ನಾವು. ಏನಾಯ್ತು? ಅಲ್ಲಲ್ಲ ನೀವು ಹಿಂದೆ ನೋಡಿ. ಏಯ್ ಎಲ್ಲಿ ಯಾವ ಕಡೆ ನೋಡಿದ್ರಿ? ಇಲ್ಲೇ ನೋಡಿ ಬನ್ನಿ. ಕವರ್ ಆಯ್ತಾ? ಗ್ರಿಡ್ ಗ್ರಿಡ್ ಲೈಟ್ ಇದೆ, ಬರಲ್ಲ. ದೇವ್ರನ್ನೇ ನೋಡಿದ್ರೆ ಲೈಟ್ ಆಫ್ ಮಾಡ್ತೀನಿ. ಆಫ್ ಮಾಡಿ, ನಾನು ಆಫ್ ಮಾಡ್ತೀನಿ. ಈ ಜಾಗದಲ್ಲ, ಇಲ್ಲೇ ನೋಡಿದ್ರು ಈ ಜಾಗದಲ್ಲ, ಈಗೆಲ್ಲ ಪಾಸ್ ಆಗಿರುತ್ತೆ. ಏಯ್ ದೂರ ಕಾಣಿಸ್ತೆ ಶಾಡ ನಿಮಗೆ? ಶಾಡ ಕಾಣಿಸ್ತಿದ್ಯಾ? ಇದು ಮಾಡ್ಕೊಳ್ಳಿ, ಇಲ್ಲೆಲ್ಲ ಓಡ್ದಾಗ ಇತ್ತು ಬ್ರೋ. ಅದು ಆನ್ ಮಾಡಿ. ಇಲ್ಲಿ ಬ್ರೋ, ಇದು ಹತ್ರ ಬನ್ನಿ. ಮೂವ್ಮೆಂಟ್ ಆಗ್ತಿದೆ, ಏನ್ ಲೈಟ್ ಆಗ್ತಿದೆ? ನೀವು ಲೈಟ್ ಬನ್ನಿ, ಓಡಿ ಬರ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನಂದು ಆನ್ ಆಗ್ತಿಲ್ಲ. ಆನಾಯ್ತು. ಎಲ್ಲಿ ನೋಡಿದೀಗ ನೀವು? ಎಲ್ಲಿ ನೋಡಿದೀನಿ? ಇಲ್ಲಲ್ಲ, ಇಲ್ಲಿ ಇಲ್ವಲ್ಲ. ನಾನು ನಮ್ಮ ದೇವರನ್ನ ಹೇಳ್ತಾನೆ, ಇಲ್ಲ ನೋಡಿದ್ದನ್ನ. ಸರಿ ನಿಮಿಷ ಹಾಕಿ ಇದೆ, ಸಿಗ್ನಲ್ ಇದೆ, ಇಟ್ಕೊಳ್ಳಿ, ಮಾತಾಡ್ಸಿ. ಏಯ್ ಹಿಂದೆ ಬನ್ನಿ. ಏನಾಯ್ತು? ಏನಾಗ್ತಿದೆ? ಲೇಸರ್ ಲೈಟ್ ಮಾತ್ರ ಕಾಣ್ತಾ ಇದೆ. ಇದು ಲೇಸರ್ ಶಾಡ ಪಾಸ್ ಆಗುತ್ತಲ್ಲ, ಕವರ್ ಆಗುತ್ತದೆ. ಲೇಸರ್ ಲೈಟ್ ಬಿಟ್ಟು ಬೇರೆ ಇನ್ನೇ ಓವರ್ ಡೌಟ್ ಆಗ್ಬಿಡ್ತಾರೆ ಆಮೇಲೆ. ಇಲ್ಲ ಈಗ ಸ್ಟೋರಿ ಗೊತ್ತಿಲ್ಲ ಬ್ರೋ, ನೀವು ಕಂಪ್ಲೀಟ್ ಸ್ಟೋರಿ ಕಂಪ್ಲೀಟ್ ಮಾಡ್ಕೊಂಡು ನೀವು ಬಿಡ್ತೀರ. ಅದಕ್ಕೆ ಏನ್ ಬೇಕಂತ ತಿಳ್ಕೊಬೇಕು ತಾನೆ. ಇವತ್ತು ನೀವು ಅಮ್ಮನ ಮಾಲೆ ಎಲ್ಲ ಹಾಕೊಂಡ್ ಬಂದಿದ್ದೀರಾ, ಅದು ಅಟ್ಲೀಸ್ಟ್ ಅದು ಇಲ್ಲಿ ಬಂದು ಇವಾಗ ನಾನೇನ್ ಹೇಳ್ತೇನೆ ಗೊತ್ತ, ಕಲ್ಗಳ ಭಯ ನಮ್ಮನ್ನ ಹಾಕಿ ಇದಕ್ಕೆ. ಇನ್ನೊಂದು ವಿಷಯ ಏನ್ ಗೊತ್ತಾ, ನಾನು ಅಮ್ಮನ್ನು ರುದ್ರಾಕ್ಷಿ ಹಾಕೋ ಬಂದಿಲ್ಲ ಅಂದಿದ್ರೆ ಅದು ಎದುರುಗಡೆ ಬಂದು ನಿಂತ್ಕೋತಾ ಇತ್ತು. ಮುಂದೆ ಬರೋ ಶಕ್ತಿ ಇಲ್ಲ ಅದಕ್ಕೆ. ಅದು ನಿಮ್ ಪಾಸಿಟಿವ್ ಇರೋದ್ರಿಂದ ಅದೇ ಪ್ರೊಟೆಕ್ಟ್ ಮಾಡ್ತಾ ಇರೋದು. ಅದಕ್ಕೆ ಎತ್ಕೊಳ್ಳಿ, ದಡಿ ಎತ್ಕೊಳ್ಳಿ. ನಿಮ್ಗೆ ಮುಳ್ಳಿದೆ ನೋಡಿ. ಅಲ್ಲಲ್ಲ, ನಂದಿ ಬ್ರೋ
ನಂದೀಪ್ ಬ್ರೋ ಹೆಂಗೆ ಬರೋದೀಗ ಅಲ್ಲೇ ರೀ ಬಂದೆ ಅಲ್ಲೇ ಬಂದೆ ಜಾರತ್ ಮಾಡು ನಂದೀಪ್ ಬ್ರೋ ಏನಾಯ್ತು ಹೇಳಿ ಮೇಲೆ ಹೆಂಗ್ ಬಿದ್ರಿ ಬ್ರೋ ಎಲ್ಲಿ ಇದ್ದೀವಿ ಅಂತ ಗೊತ್ತಾಗ್ತಿಲ್ಲ ಈಗ ನನಗೆ ಫಸ್ಟ್ ಇದು ವರ್ಷ ನೀವು ಫಸ್ಟ್ ರೀ ಅಲ್ಲ ಅಲ್ಲಿಂದ ಇಲ್ಲೇ ಬಂದ್ರಿ ನೀವು ಆಗ್ತಿಲ್ಲ ಸಿಕ್ಕಾಬಟ್ಟೆ ಟೈರ್ ಆಯ್ತು ಅಮ್ಮನ ಮಾಲೆ ಇದ್ರೆ ಟಚ್ ಮಾಡ್ತಾ ಇದ್ದಾನೆ ಏನು ಹೇಳ್ತಾರೆ ಪಿಚ್ ಮಾಡ್ತಾ ಇಲ್ಲ ಅದು ನನ್ನ ಎದುರುಗಡೆ ಬರ್ತಾ ಇಲ್ಲ ಎಳಿತಿದೆ ತೆಳ್ಳಗಾಯ್ತು ಟ್ರೈನನ್ನ ಯಾರೋ ಸೊಳ್ಳೆ ರೇಟ್ ಜಾಸ್ತಿ ಇಲ್ಲ ಏನು ಬೇಕು ಕೇಳೋಣ ಹೋಗ್ಬಿಟ್ಟು ಕಮ್ಯುನಿಕೇಟ್ ಮಾಡಿ ಅಲ್ಲಿ ಹೊಡಿ ಟಾರ್ಚ್ ಕಾಣಿಸ್ತಿದ್ಯಾ ಫುಲ್ ಫೋಕಲ್ ಹೊಡಿರಿ ಅಲ್ಲಿ ನಂದಿ ಬ್ರೋ ಕಾಣಿಸ್ತಾರ ತೊಳಿ ಮೊಬೈಲ್ ತೊಳ್ದೀಗ ಬ್ರೋ ಎದುರು ಮಾಯ ಆಗ್ತಿದೆ ಹತ್ರ ಹೋಗ್ಬಿಟ್ಟಿದ್ದು ನೀವು ಅಲ್ಲಿ ನಡೀರಿ ನೀವು ಅಲ್ಲಿ ನಡೀರಿ ಕೈ ಕಲ್ಗಿಲ್ ತೊಗೊಳ್ಳಿ ಹೇಳ್ತೀನಿ ಕಲ್ಲೆತ್ಕೊಳ್ಳಿ ಒಂದು ಸರ್ರೆ ಹೊಡೆಯಿರಂತೆ ಎತ್ಕೊಂಡ್ರ ಇರಿ ಹೋಗ್ಬೇಡಿ ಹತ್ರ ಹೋಗ್ಬೇಡಿ